ಜಿದ್ದಾಜಿದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇವತ್ತು ಜಿದ್ದಾಜಿದ್ದಿ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಈಶ್ವರಪ್ಪ ಅವರು ಆಯ್ಕೆ ಆಗಿ ಬಂದಿರುವಂತಹ ಒಂದು ಕ್ಷೇತ್ರ. ಬಹಳಷ್ಟು ಬಾರಿ ಈಶ್ವರಪ್ಪ ಅವರ ಹೇಳಿಕೆಗಳಿಂದಲೇ ರಾಜ್ಯದ ಗಮನ ಸೆಳೆದಿದೆ. ಹೀಗಾಗಿ ಈ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ, ಈಶ್ವರಪ್ಪ ಅವರ ಬಗ್ಗೆ ಏನು ಹೇಳ್ತಾರೆ, ಕಾಂಗ್ರೆಸ್ ಅವರ ಬಗ್ಗೆ ಏನು ಹೇಳ್ತಾರೆ, JDS ಅಭ್ಯರ್ಥಿ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ನೋಡೋಣ. ಇದು ಮಲೆನಾಡ ಹೆಬ್ಬಾಗಿಲು ಎಂದೇ ಗುರುತಿಸಲ್ಪಡುತ್ತದೆ. ಅನೇಕ ರಾಜವಂಶಗಳು ಆಳಿದ ಭೂಮಿ, ಹಲವು ಖ್ಯಾತ ಸಾಹಿತಿಗಳ ತವರು ನೆಲ, ನಾನಾ ವೈಶಿಷ್ಟ್ಯತೆಗಳ ನೆಲೆಯಾಗಿರುವುದೇ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ. ರಾಜಕೀಯವಾಗಿ ನೋಡೋದಾದ್ರೆ ಶಿವಮೊಗ್ಗ ಒಂದು ರೀತಿಯಲ್ಲಿ ರಾಜಕಾರಣದ ಶಕ್ತಿ ಕೇಂದ್ರ. ರಾಜಕೀಯವಾಗಿ ಶಿವಮೊಗ್ಗ ನಗರ 1957ರಿಂದ 14 ಚುನಾವಣೆಗಳನ್ನು ಕಂಡಿದ್ದು ಬಿಜೆಪಿ 6 ಬಾರಿ ಗೆದ್ದಿದೆ. ಆರಂಭದ 5 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಪಡೆದಿದ್ದ ಈ ಕ್ಷೇತ್ರದಲ್ಲಿ 1983ರಲ್ಲಿ ಎಂ ಆನಂದರಾವ್ ಗೆಲುವಿನ ನಗೆ ಬೀರುವ ಮೂಲಕ ಬಿಜೆಪಿ ಖಾತೆ ತೆರೆದಿತ್ತು. ಇದಾದ ನಂತರ ನಡೆದ 8 ಚುನಾವಣೆಗಳಲ್ಲಿ ಕಾಂಗ್ರೆಸ್ 3 ಬಾರಿ ಗೆದ್ದಿದ್ರೆ ಬಿಜೆಪಿಗೆ 5 ಗೆಲುವು ಲಭಿಸಿದೆ. ವಿಶೇಷ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವ ಪಕ್ಷದ ಅಭ್ಯರ್ಥಿಯೂ ಇಲ್ಲಿ ಶಾಸಕರಾಗಿದ್ದಿಲ್ಲ. ಅಭಿವೃದ್ಧಿ ಸಿದ್ಧಾಂತಗಳಿಂದ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕವಾಗಿ ಕೋಮು ಮತ್ತು ಜಾತಿ ಪ್ರಭಾವವೇ ನಿರ್ಣಾಯಕ. ಒಟ್ಟು ಮತದಾರರು 2,52,989, ಪುರುಷರು 1,23,770, ಮಹಿಳೆಯರು 1,29,204, ಇತರೆ 15 ಮಂದಿ. ಜಾತಿವಾರು ಮತದಾರರು SC ST 52,000, ಮುಸ್ಲಿಮರು 47,000, ಬ್ರಾಹ್ಮಣರು 38,000, ಲಿಂಗಾಯತ 32,000, ಕುರುಬರು 11,000, ಕ್ರೈಸ್ತರು 9,000, ತಮಿಳರು 9,500. ಕಳೆದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ 2008ರಲ್ಲಿ KS ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿಯಾಗಿ 58,982 ಮತಗಳನ್ನು ಪಡ್ಕೊಂಡು ಗೆದ್ರು. ಇಸ್ಮಾಯಿಲ್ ಖಾನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 26,563 ಮತಗಳನ್ನು ಪಡ್ಕೊಂಡಿದ್ರು. ಗೆಲುವಿನ ಅಂತರ 32,419. 2013ರಲ್ಲಿ KB ಪ್ರಸನ್ನಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 39,355 ಮತಗಳನ್ನು ಪಡ್ಕೊಂಡ್ರು. S ರುದ್ರೇಗೌಡ KJP ಅಭ್ಯರ್ಥಿಯಾಗಿ 39,077 ಮತ ಗಳಿಸಿದ್ರು. ಗೆಲುವಿನ ಅಂತರ 278. 2018ರಲ್ಲಿ KS ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿಯಾಗಿ 1,04,027 ಮತಗಳನ್ನು ಪಡ್ಕೊಂಡ್ರು. KB ಪ್ರಸನ್ನಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 57,920 ಮತಗಳನ್ನು ಪಡ್ಕೊಂಡ್ರು. ಗೆಲುವಿನ ಅಂತರ 46,107. ಮಾಜಿ ಸಚಿವ ಹಾಲಿ ಶಾಸಕ KS ಈಶ್ವರಪ್ಪ 1989ರಿಂದ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ. ಈ ನಡುವೆ 1999 ಮತ್ತು 2013ರಲ್ಲಿ ಸೋತಿದ್ದು ಬಿಟ್ರೆ ಉಳಿದ 5 ಚುನಾವಣೆಗಳಲ್ಲಿ ಅವರದ್ದೇ ಜಯಭೇರಿ. 2013ರಲ್ಲಿ ಬಿಜೆಪಿ ಮತ್ತು KJP ನಡುವಿನ ಮತ ವಿಭಜನೆಯಿಂದಾಗಿ ಈಶ್ವರಪ್ಪ ಅವರಿಗೆ ಸೋಲಾಯಿತು ಎನ್ನುವುದು ಸುಳ್ಳಲ್ಲ. ಈ ಬಾರಿಯ ಚುನಾವಣಾ ಕಣ ನೋಡೋದಾದ್ರೆ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಈಶ್ವರಪ್ಪ ಸ್ಪರ್ಧಿಸುವುದು ಅನುಮಾನ ಎನ್ನುತ್ತವೆ ಬಿಜೆಪಿ ಮೂಲಗಳು. ಕಾರಣ ಬಿಜೆಪಿಯ ಚುನಾವಣೆ ಸ್ಪರ್ಧೆಗೆ ಅಲಿಖಿತ 75 ವರ್ಷ ವಯೋಮಿತಿಯ ನಿಯಮ. ಹೀಗಾಗಿ ತಮಗೆ ಟಿಕೆಟ್ ಸಿಕ್ಕದಿದ್ರೆ ಬದಲಿಗೆ ಪುತ್ರನನ್ನ ಕಣಕ್ಕಿಳಿಸುತ್ತಾರಾ ಎಂಬ ಮಾತುಗಳು ಚಾಲ್ತಿಯಲ್ಲಿವೆ. ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಲು ಅರ್ಧ ಡಜನ್ಗೂ ಹೆಚ್ಚು ಮುಖಂಡರು ಸಿದ್ಧತೆ ನಡೆಸಿದ್ದಾರೆ. ಈ ಹಿನ್ನೆಲೆ ಕ್ಷೇತ್ರದ ಟಿಕೆಟ್ ಕೊನೆಯ ಕ್ಷಣದಲ್ಲಿ ಯಾರ ಪಾಲಾಗುತ್ತೆ ಎಂಬ ಕುತೂಹಲ ಮತದಾರರಲ್ಲಿ ಮನೆ ಮಾಡಿದೆ. ಕಾಂಗ್ರೆಸ್ ಪಕ್ಷದಲ್ಲೂ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ದೊಡ್ಡ ಆಕಾಂಕ್ಷಿತರ ಪಟ್ಟಿನೇ ಇದೆ. ಮಾಜಿ ಶಾಸಕ KB ಪ್ರಸನ್ನಕುಮಾರ್ ಸೇರಿದಂತೆ 11ಕ್ಕೂ ಹೆಚ್ಚು ಆಕಾಂಕ್ಷಿತರು ಈಗಾಗಲೇ KPCC ಬಾಗಿಲು ತಟ್ಟಿದ್ದಾರೆ. JDSನಿಂದ ಜಿಲ್ಲಾಧ್ಯಕ್ಷ M ಶ್ರೀಕಾಂತ್ ಪಟ್ಟಿಯಲ್ಲಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಕೂಡ ನಗರದಲ್ಲಿ ಚಟುವಟಿಕೆ ಆರಂಭಿಸಿದ್ದು 3-4 ಜನರು ಅಭ್ಯರ್ಥಿಯಾಗಲು ಪ್ರಯತ್ನ ಮುಂದುವರೆಸಿದ್ದಾರೆ. ಆದರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆನೇ ನೇರ ಸ್ಪರ್ಧೆ ಇರಲಿದ್ದು ಉಳಿದೆಲ್ಲವೂ ಮತ ಗಳಿಕೆಗಷ್ಟೇ ಸೀಮಿತವಾಗಲಿವೆ ಎಂಬುದಂತೂ ಕ್ಷೇತ್ರದ ಚುನಾವಣಾ ಇತಿಹಾಸವೇ ಹೇಳುತ್ತೆ. ಶಿವಮೊಗ್ಗದಲ್ಲಿ ಮಳ್ಳಿಗೆ ಇಡ್ಲಿ ಸೆಂಟರ್ ಬಹಳಷ್ಟು ಫೇಮಸ್ ಆದಂತಹ ಒಂದು ಹೋಟೆಲ್. ಈಗ ಹೋಟೆಲ್ ಬಳಿ ನಾನಿದ್ದೀನಿ. ಇಲ್ಲಿನ ಉಪಹಾರ ಸೇವಿಸೋದಕ್ಕೆ ಬಂದಿರುವಂಥವ್ರನ್ನ ಒಂದಷ್ಟು ಜನ ಮಾತಾಡ್ಸೋಣ. ಶಿವಮೊಗ್ಗದಲ್ಲಿ ಟ್ರೆಂಡ್ ಹೇಗಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ BJP ಮುಂದಿದೆಯಾ, ಕಾಂಗ್ರೆಸ್ ಮುಂದಿದೆಯಾ, ಜಾತ್ಯತೀತ ಜನತಾದಳದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಎಲೆಕ್ಷನ್ ಬಗ್ಗೆ ಟ್ರೆಂಡ್ ಅಂತ ಅಂದರೆ ಎಲ್ಲದೂ ಮುಂಚೂಣಿಯಲ್ಲಿದೆ. ಯಾವ ಪಕ್ಷ ಅದೇ ಇದೆ ಅಂತಿಲ್ಲ, ಎಲ್ಲರೂ ಒಳ್ಳೆ ಟ್ರೆಂಡಲ್ಲೇ ಇದ್ದಾರೆ.
ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, BJP ಆಗಿರಲಿ, ಎಲ್ಲರೂ ಒಂದು ಸಮವಾಗಿ ಇದರಲ್ಲಿ ಹೋಗ್ತಿದ್ದಾರೆ. ಬಟ್ ಮತದಾರನ ಕೈಯಲ್ಲಿದೆ. ಶಿವಮೊಗ್ಗದಲ್ಲಿ ಮೊದಲಿಂದನೂ ಕೂಡ ಇದು ಒಂದು ರೀತಿ BJPಗೆ ಬಲಿಷ್ಠವಾಗಿರುವಂತಹ ಒಂದು ಕ್ಷೇತ್ರ. ಈ ಬಾರಿ ಹಾಲಿ ಶಾಸಕರಾಗಿರುವಂತಹ ಈಶ್ವರಪ್ಪ ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಏನಾದರೂ ಕೆಲಸ ಮಾಡಿದಾರಾ ಇಲ್ವಾ? ಕೆಲಸ ಈಗ ಜಿಲ್ಲೆಗೆ ತಕ್ಕಂತೆ ಕೆಲಸ ಮಾಡಿದ್ದಾರೆ, ಇಲ್ಲ ಅನ್ನೋಕ್ಕೆ ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ಮೋದಿಯವರು ಇದರಲ್ಲಿ ನಡೀತಾ ಇರೋದ್ರಿಂದ ಸೊ ಕೆಲಸಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ನಮ್ಮ ಹಳೆ ಕನಸು ಏರ್ಪೋರ್ಟ್ ಅಂತ ಅದೇ ಆಗಿರೋದ್ರಿಂದ ಶಿವಮೊಗ್ಗಕ್ಕೆ ಸುಮಾರು ಈ ನಮ್ಮ ಮಲೆನಾಡಿಗೆ ಮ್ಯಾಕ್ಸಿಮಮ್ ಸಿಕ್ಕಿದೆ. ಸೊ ಕೆಲಸದ ಮೇಲೆ ಹೋಪ್ ಇದೆ ಅವ್ರದ್ದು. ಶಿವಮೊಗ್ಗದಲ್ಲಿ ಹಾಲಿ ಶಾಸಕರಾಗಿ ಈಶ್ವರಪ್ಪ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರ ಕೆಲಸ ತೃಪ್ತಿ ತಂದಿದೆ ಸರ್? ನಮಗೆ ಅಷ್ಟು ತೃಪ್ತಿ ತಂದಿಲ್ಲ ಸರ್. ಅವರು ವಿನ್ ಆಗಿದ್ದಾಗ ನೋಡಿದ್ದು ನಾನು, ಬಟ್ ಇನ್ನು ಇದುವರೆಗೆ ನೋಡಿಲ್ಲ. ಶಿವಮೊಗ್ಗಕ್ಕೆ ಏನೂ ಕೆಲಸಗಳಾಗಲ್ವ ಈ 5 ವರ್ಷದಲ್ಲಿ ಅಂತ? ಕೆಲಸಗಳು ಅಂದರೆ ಹೇಳಿದ ಮಟ್ಟಿಗೆ ಆಗ್ತಿದೆ, ಬಟ್ ಏನು ಗೊತ್ತಾ, ಬಡವರಿಗೆ ಅಷ್ಟು ಇದಾಗಲ್ಲ, ಸಜೆಷನ್ ಆಗ್ತಿಲ್ಲ. ಕಾಂಗ್ರೆಸ್ ಪರಿಸ್ಥಿತಿ ಇಲ್ಲಿ ಆಗಿದೆ. ಕಾಂಗ್ರೆಸ್ಸು ಜಾತ್ಯತೀತ ಜನತಾ ದಳದ ಪರಿಸ್ಥಿತಿ ಇಲ್ಲಿ ಆಗಿದೆ. ಸರ್ ಲಾಸ್ಟ್ ಟೈಮು ಪ್ರಸನ್ನ ಕುಮಾರ್ ಸರ್ ಇದ್ದರು. ನಾವು ಇಲ್ಲಿದ್ರೆ ಏನೇ ಒಂದು ಕೆಲಸ ಇದೆ, ಏನೇ ಒಂದು ಎಕ್ಸ್ಪೆಕ್ಟೇಷನ್ ನಾವು ಏನೋ ಕೇಳಕ್ಕೆ ಹೋದ್ರೂ ನಿಂತು ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಮಾತಾಡಿ ಏನಾದ್ರು ಬಗೆಹರಿಸ್ಕೊಡ್ತಿದ್ರು. ಅಂಥದ್ದು ನೋಡಿದ್ರೆ ಪ್ರಸನ್ನ ಕುಮಾರ್ ಭಾಳ ಬೆಸ್ಟ್ ಆಗಿತ್ತು ನಮಗೆ. ಆ ಕೆಲಸ ಈಗ ಈಶ್ವರಪ್ಪ ಅವ್ರು ಮಾಡ್ತಾ ಇಲ್ವಾ? ಸರ್ ಅವ್ರು ನೋಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕಾಗತ್ತೆ, ಇದಕ್ಕೆ ಗೊತ್ತಾಗತ್ತಲ್ಲ. ಎಲೆಕ್ಷನಿಂದು ಅಂದರೆ ಟೂರ್ನಮೆಂಟ್ಸು ಮತ್ತು ಅದು ಇದು ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವ್ರವ್ರದ್ದು ಪಬ್ಲಿಸಿಟಿ ತೋರಿಸ್ಕೊಳ್ಳೋಕ್ಕೋಸ್ಕರ. ಈ ಥರ ಮಾಡೋದ್ರಕ್ಕಿಂತ ವರ್ಕ್ ಮಾಡಿ ತೋರಿಸಿದ್ರೆ ಒಳ್ಳೆಯದು. ಈ ಬಾರಿ ಇಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಪೈಪೋಟಿ ಇದೆ ಇಲ್ಲಿ ಅಂತ? ಶಿವಮೊಗ್ಗ ಅಂತ ಬಂದರೆ BJPನೇ, ಪೈಪೋಟಿ ಕೊಡ್ಬೋದು ಅಂದರೆ ಕಾಂಗ್ರೆಸ್ ಕೊಡ್ಬೋದು. ಜಾತ್ಯತೀತ ಜನತಾ ದಳ ಅವ್ರು ಬಂದರೆ ಓಟ್ ಹೊಡಿಯೋಕ್ಕೆ ಅಂತಾರಲ್ಲ, ಆ ಥರ ಬೇಕಾದ್ರೆ ಮಾಡ್ಬೋದು ಅಷ್ಟೇ. ಬ್ರ್ಯಾಂಡ್ ವ್ಯಾಲ್ಯೂ ಅಂತ ನೋಡಿದ್ರೆ ಇಲ್ಲಿ BJPನೇ ಇರೋದು. ತಾವು ಭಾಳಷ್ಟು ಚುನಾವಣೆಗಳನ್ನು ನೋಡಿರ್ತೀರಾ. ಈಗ ಸದ್ಯದ ವಾಸ್ತವ ಪರಿಸ್ಥಿತಿ ಹೇಗಿದೆ? ವಾಸ್ತವ ಪರಿಸ್ಥಿತಿ BJP ಇದೆ 100%. ಹಾಲಿ ಶಾಸಕರಾಗಿರುವಂಥ ಈಶ್ವರಪ್ಪ ಅವರು ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ಈ ಸಲ ಒಂದು ಸ್ವಲ್ಪ ಒಂದು ಇದಾಗಿದ್ದಕ್ಕೆ ವರ್ಕ್ ಆಗ್ತಾ ಇದೆ. ಮತ್ತು MP ನಮ್ಮ ರಾಘವೇಂದ್ರ ಒಳ್ಳೆ ಸೂಪರ್ ವರ್ಕ್ ಮಾಡ್ಕೊತಾರೆ. ನಮ್ಗೆ ಬೇಕಾದ ಎಲ್ಲ ಕೆಲಸ 100% BJP ಬರುತ್ತೆ ಸರ್. ಯಡಿಯೂರಪ್ಪ ಅವ್ರ ಫ್ಯಾಕ್ಟ್ ಈ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? 100% ವರ್ಕೌಟ್ ಆಗುತ್ತೆ ಸರ್. 100% ಅವ್ರು ವರ್ಕ್ ಮಾಡಿದ್ದು ಇದಕ್ಕೆ ಇಲ್ಲ ನಮ್ಮ ಶಿವಮೊಗ್ಗ ಎಷ್ಟು ಬೆಳೆದೂ ಇಲ್ಲ ಸರ್. ಅವ್ರು CM ಆದಿಂದ ಹಿಡಿದು ಇವತ್ತಿಗೆ ಎಷ್ಟು ಶಿವಮೊಗ್ಗ ಬೆಳೆಯೋ ಚಾನ್ಸಸ್ಸೇ ಇಲ್ಲ. ಅವ್ರು ಇದ್ದಿದ್ದಕ್ಕೆ ನಮ್ಮ CM ಶಿವಮೊಗ್ಗ ಸೂಪರ್. ಈಶ್ವರಪ್ಪ ಕೊಟ್ಟರೆ ಚಾನ್ಸ್ ಇದೆ. ಲಿಂಗಾಯತಲ್ಲಿ ಕಾಂಗ್ರೆಸ್ಸಲ್ಲಿ YS ನಾಗರಾಜ್ ಕೊಟ್ಟರು ಒಂದು ಚಾನ್ಸ್ ಇದೆ. ಈಗ ಎರಡೂ ಪಾರ್ಟಿಗಳನ್ನು ಕಂಪೇರ್ ಮಾಡಿದ್ರೆ ಯಾವ ಪಾರ್ಟಿ ಸ್ವಲ್ಪ ಮುಂದೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ವಾತಾವರಣದಲ್ಲಿ ಕಾಂಗ್ರೆಸ್ಸೇ ಮುಂದೆ ಇದೆ. ಕಾಂಗ್ರೆಸ್ಗೆ ಯಾವ ಕಾರಣಕ್ಕೋಸ್ಕರ ಜನ ವೋಟ್ ಹಾಕಬೇಕು ಅಂತ ನಿಮ್ಮ ಅನಿಸಿಕೆ? ಎಲ್ಲದಕ್ಕೂ ಕಾಂಗ್ರೆಸ್ ಇದ್ದಾಗ ನಮಗೆ 500 ರೂಪಾಯಿ 600 ರೂಪಾಯಿ ಗ್ಯಾಸ್ ಸಿಗೋದು, ಈಗ 1150 ರೂಪಾಯಿ ಗ್ಯಾಸ್ ಆಗಿದೆ. ಯಾವುದೂ ತಗೋನೋ ಪರಿಸ್ಥಿತಿಯಲ್ಲಿ ಇಲ್ಲ, ಹಂಗಾಗಿದೆ. ಕಾಂಗ್ರೆಸ್ಸು ಇಲ್ಲಿ ಒಂದಷ್ಟು ವೋಟ್ ಇದ್ರೂ ಕೂಡ, ಯಾಕಂದರೆ ಸುಮಾರು 7-8 ಚುನಾವಣೆಗಳಲ್ಲಿ ಕಾಂಗ್ರೆಸ್ಸು ಮತ್ತು BJP ನಡುವೆ ನೇರ ಪೈಪೋಟಿ ಆಗಿರುವಂಥದ್ದು. ಅಭ್ಯರ್ಥಿಯ ಕೊರತೆಯಿಂದಲೇ, ಅಭ್ಯರ್ಥಿಯ ಸಾಮರ್ಥ್ಯದ ಕೊರತೆಯಿಂದಲೇ ಇಲ್ಲಿ ಕಾಂಗ್ರೆಸ್ ಸೋಲ್ತಿರೋದು ಅಂತಿದೆ. ಪ್ರಸನ್ನ ಕುಮಾರ್ ಅವರು ಸಕ್ರಿಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವಾಗೊಂದು ಚಾನ್ಸ್ ಇತ್ತು, ಯಡಿಯೂರಪ್ಪನ ಕಡೆಯಿಂದ ಪ್ರಸನ್ನ ಕುಮಾರ್ ಅವರು ಗೆದ್ದರು ಅಷ್ಟೇ. ಯಡಿಯೂರಪ್ಪ ಅವರು ಹೊರಗಡೆ ಹೋಗಲಾಗಿದ್ದರೆ ಅವರು ಬರ್ತಿದ್ದಿಲ್ಲ, ಮತ್ತೆ BJPನೇ ಬರೋದು. ಯಾವ್ಯಾವ ಪಾರ್ಟಿ ನಡುವೆ ಇಲ್ಲಿ ಜಿದ್ದಾಜಿದ್ದಿ ಇದೆ ಅಂತ? ಇಲ್ಲಿ ಜಿದ್ದಾಜಿದ್ದಿ ಅಂದರೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಬಿಟ್ಟರೆ BJP ಇದೆ. ಆದರೆ ಈ ಸತಿ ಕಾಂಗ್ರೆಸ್ಸಿಗೆ ಸ್ವಲ್ಪ ಜನ ಇದು ಮಾಡಿದ್ದಾರೆ. ಯಾಕಂದರೆ ಕೆಲವೊಂದು ಅಗತ್ಯ ವಸ್ತುಗಳೆಲ್ಲ, ದಿನನಿತ್ಯದ ವಸ್ತುಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಡೆವಲಪ್ಪು ಆಗಬೇಕು, ಹಂತ ಹಂತವಾಗಿ ಮಾಡಬೇಕು. ಇವರು ಒಂದೇ ಸತಿ ಅಮೇರಿಕಾ ಫಾರಿನ್ ಮಾಡ್ತೀನಿ ಅಂದರೆ ಆಗಲ್ಲ. ಜನಗಳು ಹೆದರು ಬಿಡ್ತಾರೆ, ಏನೋ ಆಗಿಬಿಡ್ತಿದೆ. ಆದರೆ ಒಂದು ಸಾಮಾನ್ಯ ಜನಗಳು ಬದುಕೋದು ಭಾರಿ ಕಷ್ಟ ಆಗಿದೆ ಈಗ. ನಿಮ್ಮ ಪ್ರಕಾರ ಈ ಬಾರಿ ಹಂಗಾದ್ರೆ ಶಿವಮೊಗ್ಗ ಫಲಿತಾಂಶ ಬದಲಾಗುತ್ತೆ? ಶಿವಮೊಗ್ಗದ ಜನಗಳಂತಲೇ ಅಲ್ಲ, ಎಲ್ಲ ಕಡೆನೂ ತುಂಬ ಬುದ್ಧಿ ಕಲ್ತಿದ್ದಾರೆ. ಈ ಸತಿ ತುಂಬ ಬುದ್ಧಿ ಕಲ್ತಿದ್ದಾರೆ. ಯಾರಿಗೆ ಆಯ್ಕೆ ಮಾಡಬೇಕಂತೇಳಿ ಜನದ ಮೇಲೆ ಬಿಟ್ಟಿದೆ. ಸಿದ್ದರಾಮಯ್ಯ ಅವ್ರು ಬಂದೇನೆ ಬದುಕೊಳ್ಳೋದು ಬಡವರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೇನೆ ಬಡವರು ಬದುಕೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಕಲ್ತಿರೋದೇ ಪಾಠ ಸಾಕು, ಇನ್ನು ಮುಂದೆ ಭಾರಿ ಕಷ್ಟ ಆಗತ್ತೆ. BJP ಅಲ್ಲೂ ಗೊಂದಲ ಇದೆ ಅಭ್ಯರ್ಥಿ ಯಾರು ಅಂತ. ಅದೇ ರೀತಿ ಕಾಂಗ್ರೆಸ್ಸು JDS ಅಲ್ಲೂ ಇನ್ನೂ ಅಭ್ಯರ್ಥಿ ಅಂತಿಮ ಆಗಿಲ್ಲ. ಹೀಗಾಗಿ ಈ ಸದ್ಯದ ಸಂಘಟನೆ ವಿಚಾರಕ್ಕೆ ಬಂದರೆ ಮೂರು ಪಾರ್ಟಿಗಳು ಯಾವ ಪಕ್ಷದ ಸಂಘಟನೆ ಸ್ವಲ್ಪ ಜೋರಾಗಿದೆ? ಈಗ ನನ್ನ ಪ್ರಕಾರ ದಳ ಚೆನ್ನಾಗಿದೆ. ಕುಮಾರಸ್ವಾಮಿ ಅವರು ಒಳ್ಳೆಯ ಹೃದಯವಂತ ಮುಖ್ಯಮಂತ್ರಿ. ಬಡವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಮೆಚ್ಚಿಗೆ ಆಗಂತ ವ್ಯಕ್ತಿ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ. ಆದರೆ ಮಾತ್ರ ಇಲ್ಲಿ ಒಂದು ಒಳ್ಳೆಯ ಸುವರ್ಣ ಯುಗ ಸ್ಟಾರ್ಟ್ ಆಗ್ತದೆ.
ಇಲ್ಲಿ ಏನಾಗಿದೆ ಅಂದರೆ ಬಿ ಜೆ ಪಿಯವರು ಕಾಂಗ್ರೆಸ್ನಿಂದ ಇಲ್ಲಿ ಯಾರು ಶಿವಮೊಗ್ಗದ ಹೆಣ್ಮಕ್ಳು ಜನಸಾಮಾನ್ಯರು ರಾತ್ರಿ ಓಡೋದೇ ಕಷ್ಟ ಆಗಿದೆ. ಎಲೆಕ್ಷನ್ ಟ್ರೆಂಡ್ ಆಲ್ರೆಡಿ ಸೆಟ್ ಆಗಿರುತ್ತೆ ಅಂತ ಒಂದು ಚರ್ಚೆ ಇರುತ್ತಲ್ಲ. ಕುಮಾರಸ್ವಾಮಿ ಅವರು ಬೇರೆ ಶಿವಮೊಗ್ಗದಲ್ಲಿ ಓಡಾಡ್ತಾ ಇದ್ದಾರೆ. ಅದೇ ರೀತಿ ಯಡಿಯೂರಪ್ಪ ಅವರ ಸ್ವಂತ ಜಿಲ್ಲೆ ಯಡಿಯೂರಪ್ಪ ಅವರ ಫ್ಯಾಕ್ಟ್ರಿ ಈ ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ವರ್ಕೌಟ್ ಆಗಲ್ಲ, ಈ ಸರಿ ವರ್ಕೌಟ್ ಆಗಲ್ಲ. ಯಾಕೆಂದರೆ ಹೋದ ಸರಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಿತ್ತು, ಎಲ್ಲ ಜನಾಂಗದವರು ಸಪೋರ್ಟ್ ಮಾಡಿ ಅವರಿಗೆ ಯಡಿಯೂರಪ್ಪನವ್ರಿಗೆ ಇದು ಮಾಡಿದ್ರು. ಈ ಸರಿ ಹೇಳ್ಬೇಕಂದ್ರೆ ಅವ್ರು ಆಗಲ್ದಕ್ಕೋಸ್ಕರ ಹೇಳ್ಬೇಕಂದ್ರೆ ಬೇರೆ ಒಂದು ಇದು ಮಾಡ್ತಾರೆ ಅಂತ ನಮ್ಮ ಒಂದು ಅಭಿಪ್ರಾಯ. ಯಡಿಯೂರಪ್ಪ ಅವರನ್ನ ಸಂಪೂರ್ಣ ಅವಧಿವರೆಗೂ ಮುಂದುವರಿಸಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಏನಾದರೂ ಈ ಜಿಲ್ಲೆಯವ್ರಿಗೆ ಇದೆಯಾ ಅಂತ? ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಮುಂದುವರಿಸ್ಬೇಕಾಯ್ತು ಅವ್ರಿಗೆ ಆ ಅವಧಿವರೆಗೂ. ಯಾಕೆಂದರೆ ಹಿಂದಿನಿಂದ ಕೆಲಸ ಮಾಡ್ಕೊಂಬಂದಿರೋರು ಅವರು. ಪಕ್ಷ ಯಾವುದೇ ಇರಲಿ, ನಾವು ಪಕ್ಷ ವಿಚಾರ ಮಾತಾಡೋದಕ್ಕಿಂತ ಹೋದಾಗ ಒಳ್ಳೆ ವ್ಯಕ್ತಿ ಹೇಳ್ಬೇಕಂದ್ರೆ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೂ ಕೆಲಸ ಆಗಿದೆ ಹೇಳ್ಬೇಕಂದ್ರೆ, ಸುಮ್ಮನೆ ನಾವು ಒಂದು ಇದು ಮಾಡೋಂಥದ್ದಲ್ಲ. ಈಶ್ವರಪ್ಪ ಅವ್ರಿಗೆ ಒಂದು ವೇಳೆ ಟಿಕೆಟ್ ಏನಾದರೂ ತಪ್ಪಿದ್ರೆ ಇಲ್ಲಿ ಫಲಿತಾಂಶ ಏನಾದರೂ ಬದಲಾಗ್ಬೋದಾ? ಇಲ್ಲ ಬೇರೆ ಚೇಂಜ್ ಆಗುತ್ತೆ. ಈಶ್ವರಪ್ಪನೇ ಕೊಟ್ಟರೆ ಮಾತ್ರ ಅವ್ರು ಈಶ್ವರಪ್ಪನವ್ರು ಇದಾಗ್ತಾರೆ. ಬೇರೆ ಯಾರಿಗೆ ಕೊಟ್ಟರು ಅಷ್ಟು ಸುಲಭ ಇಲ್ಲ ಮಾತ್ರ. ಟ್ರೆಂಡು ಚೆನ್ನಾಗಿದೆ. ಇಲ್ಲೇನಾಗಿದೆ ಅಂದರೆ ಶಿವಮೊಗ್ಗದಲ್ಲಿ ಬಿ ಜೆ ಪಿಯರು ಬಂದು ಬರೀ ಶಾಂತಿಗೆ ಏನಿಲ್ಲ, ಪ್ರತಿದಿನವೂ ಒಂದೊಂದು ಇಶ್ಯೂ ತೊಗೊಂಡು ಹಿಂದೂ ಮುಸ್ಲಿಂ ಅಂತ ಹೇಳಿ ಈ ಅಶಾಂತಿ ಬಿಟ್ಟರೆ ಬೇರೆ ಥರ ಏನಾದರೂ ಡೆವಲಪ್ ಆಗಿಲ್ಲ. ಡೆವಲಪ್ ಆಗಿದೆ, ಏನು ರಸ್ತೆಗಳು ಹೈವೇಗಳು ಡೆವಲಪ್ ಆಗಿದೆ ಹೊರತು ಮೂಲಸೌಕರ್ಯ, ಅದರಿಂದ ಈ ಮೂಲಸೌಕರ್ಯದಲ್ಲಿ ಯಾವುದೂ ಡೆವಲಪ್ ಆಗಿಲ್ಲ. ಸರ್, ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಇದೆ, ಅದರಲ್ಲೂ ಗುಂಪುಗಾರಿಕೆ ಬೇರೆ ಇದೆ. ಆ ಗುಂಪುಗಾರಿಕೆಯಲ್ಲಿ ಏನಾದ್ರು ಯೋಗೇಶ್ವರಿಗೆ ಟಿಕೆಟ್ ಕೊಟ್ಟರೆ 100 ಗೆಲ್ತಾರೆ. ಯಾಕಂದ್ರೆ ಸಮಾಜನೂ ಇದೆ, ಹುಡುಗ ಇನ್ನು ಆಕ್ಟಿವ್ ಇದ್ದಾನೆ, ಹುಡುಗ ಗೆಲ್ಲೋದಕ್ಕೆ ಒಂದು ಸಮರ್ಥನೆ ಇದೆ. ಶಿವಮೊಗ್ಗ ಆಟೋ ಸ್ಟ್ಯಾಂಡಲ್ಲಿದ್ದೀವಿ. ಆಟೋ ಡ್ರೈವರ್ಗಳಂದರೆ ಭಾಳಷ್ಟು ಕಡೆ ಹೋಗಿ ಬರ್ತಾ ಇರ್ತಾರೆ. ಅವ್ರ ಆಟೋದಲ್ಲಿ ಭಾಳಷ್ಟು ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಸಹಜವಾಗಿ ಚರ್ಚೆ ಆಗ್ತಾ ಇರುತ್ತೆ, ಈ ಬಾರಿ ಯಾರ ಪರ ಇದ್ದಾರೆ, ಯಾರ ಪರ ಟ್ರೆಂಡ್ ಇದೆ, ಯಾವ ಪಕ್ಷದ ಪರ ಟ್ರೆಂಡ್ ಇದೆ ಅನ್ನುವಂಥದ್ದನ್ನು. ಹಾಗಾಗಿ ಅವರನ್ನು ಮಾತಾಡ್ಸಿದ್ರೆ ಬರೀ ಅವ್ರ ಒಪಿನಿಯನ್ ಅಷ್ಟೇ ಸಿಗೋದಿಲ್ಲ, ಬೇರೆ ಬೇರೆ ಒಪಿನಿಯನ್ನು ಕೂಡ ಸಿಗುತ್ತೆ. ಸಾಹೇಬ್ರೆ ನಮಸ್ತೆ. ಹೆಂಗಿದೆ ಎಲೆಕ್ಷನ್ ಟ್ರೆಂಡ್ ಶಿವಮೊಗ್ಗದಲ್ಲಿ? ಎಲೆಕ್ಷನ್ ಎಲ್ಲ ಎರಡು ಕಡೆನೂ ನಡೀತಾ ಇದೆ ಸರ್. ಯಾವುದಾದ್ರು ಎರಡು ಕಡೆ ಅಂದರೆ ಇದು ಬಿ ಜೆ ಪಿನೂ ನಡೀತಾ ಇದೆ, ಈ ಕಡೆ ಕಾಂಗ್ರೆಸ್ಸು ಇದು ಮಾಡ್ತಾ ಇದ್ದಾರೆ. ಯಾವುದು ಇನ್ನಾಗತ್ತೋ ಅದು ಹೇಳೋಕ್ಕಾಗಲ್ಲ. ಈಗ ಹಾಲಿ ಶಾಸಕರಾಗಿರುವಂಥ ಈಶ್ವರಪ್ಪ ಅವ್ರು ಏನಾದರೂ ಕೆಲಸ ಮಾಡಿದಾರೆ? ಹೆಂಗೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ದಾರೆ. ಎಲೆಕ್ಷನ್ ಟ್ರೆಂಡ್ ಹೆಂಗಿದೆ ಇಲ್ಲಿ ಅಂತ? ಎಲೆಕ್ಷನ್ ಅದೇ ಮಾಮೂಲಿ ನಡೀತಾ ಇದೆಯಲ್ಲ ಸರ್. ಎಲೆಕ್ಷನ್ ನೋಡ್ತಾ ಇದ್ದೀರಾ, ಎಲೆಕ್ಷನ್ ಹತ್ರ ಬಂದಿದ್ದ ತಕ್ಷಣವೇ ಎಲ್ರಿಗೂ ಜನಗಳಿಗೆ ಜ್ಞಾಪನ ಬರುತ್ತೆ. ಪಬ್ಲಿಕ್ಕು ಒಂದು ರೋಡ್ ಯಾವುದೇ ಒಂದು ಸ್ವಚ್ಛತೆ ಬಗ್ಗೆ ಎಲ್ಲ ಎಲೆಕ್ಷನ್ ಹತ್ರ ಬಂದಾಗಲೇ ಜ್ಞಾಪನ ಬರೋದು, ಅದಕ್ಕಿಂತ ಮುಂಚೆ ಯಾವುದು ಜ್ಞಾಪನ ಬರೋದಿಲ್ಲ. ಶಿವಮೊಗ್ಗದಲ್ಲಿ ಏನು ಗೊತ್ತಾ, ಬರೀ ಒಂದು ಪೊಲಿಟಿಕ್ಸ್ ಯಾವ ಥರ ನಡೀತಾ ಇದೆ ಅಂದರೆ ಬರೀ ಜಾತಿ ರಾಜಕಾರಣ ಅಷ್ಟೇ. ಕಾಂಗ್ರೆಸ್ನವರು ಒಂಥರ ಹೋದರೆ ಬಿ ಜೆ ಪಿಯವರೇ ಒಂಥರ. ಇವರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡ್ತಾ ಇದ್ದಾರಂತ, ಇವ್ರು ಹೇಳ್ತಾರೆ ಹಿಂದೂ ಅವ್ರಿಗೆ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ದುಡ್ದು ತಿನ್ನೋರು ಎಲ್ಲಿ ಹೋಗ್ಬೇಕು ಸರ್ ಇವರು? ದುಡ್ಡು ತಿನ್ನೋರು ನಿಮಗೂ ಗೊತ್ತಾಗುತ್ತೆ. ದುಡ್ದು ತಿನ್ನೋರು ಎಲ್ಲಿ ಹೋಗ್ಬೇಕು? ಡೈಲಿ ದುಡಿಯೋರು ಸಣ್ಣ ವಿಷಯಕ್ಕೆಲ್ಲ ಗಲಾಟೆಗಳು ನಡೀತಾ ಇರ್ತವೆ. ಹಾಗಾದರೆ ಈಗಿರುವಂತಹ ಶಾಸಕರು ಇಲ್ಲಿ ಜಾತಿ ರಾಜಕಾರಣ ಮಾಡ್ತೀರಾ ಅಂತ ನಿಮ್ಮ ಅಸಮಾಧಾನ? ಹೌದು ಸರ್, 100% ಜಾತಿ ರಾಜಕಾರಣನೇ ಮಾಡ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ನಮ್ಗೇನು ಗೊತ್ತಾ ಸರ್, ಯಾರೇ ಗೆಲ್ಲಿ, ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾರೇ ಗೆಲ್ಲಿ, ನಮ್ಗೆ ಯಾವ ಪಕ್ಷದವರಾದರೂ ಬಂದು ಯಾರೇ ಗೆಲ್ಲಿ, ಆದರೆ ಒಂದೇನು ಗೊತ್ತಾ, ಎಲ್ರಿಗೂ ತೊಗೊಂಡು ನಡಿಬೇಕು ಅಷ್ಟೇ. ಯಾರೋ ಬರೇ ಇವರೇ ಓಟ್ ಹಾಕಿದಾರಂತ ಅವರಿಗೆ ಅಲ್ಲ, ಶಾಸಕರ ಮೇಲೆ ಪೂರ್ತಿ ಶಿವಮೊಗ್ಗಕ್ಕೂ ಶಾಸಕರೇ. ಪಕ್ಷ ಈ ಸತಿ ಸರ್ ಕಾಂಗ್ರೆಸ್ ಬರಬೇಕಂತ ನಮ್ಮ ಲೆಕ್ಕಾಚಾರ ಇದೆ. ಬಿ ಜೆ ಪಿಗಂತೂ ಓಟ್ ಹಾಕಿದ್ರೆ ಈ ಬೆಲೆ ಏರಿಕೆ ನೋಡ್ತಾ ಇದ್ದರೆ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಇಲ್ಲಿ ಏನಾರು ಮಾತಾಡ್ಲಿಕ್ಕೆ ಹೋದರೆ ಇವ್ನು ಹಿಂದೂ ಇನ್ನು ಮುಸ್ಲಿಂ ಬಿಟ್ಟರೆ, ರಾಜಕೀಯ ಬಿಟ್ಟರೆ ಮತ್ತು ಬೇರೆ ಏನೂ ನಡೀತಾ ಇಲ್ಲ ಸರ್. ಇಲ್ಲಿ ನಾವು ಏನು ಅಭಿವೃದ್ಧಿ ಏನಾರು ಇದು ಬೇರೆ ಏನಾರು ಹೇಳಿ ನೀವು, ಬರೀ ಹಿಂದೂ ಮುಸ್ಲಿಂ ಬಿಟ್ಟರೆ ಮತ್ತು ಏನೇನು ಸಮಸ್ಯೆ ಇಲ್ಲಿ ಏನಿಲ್ಲ ರಾಜಕೀಯ ಅವ್ರದ್ದು. ಈಶ್ವರಪ್ಪ ಅವರು ಏನಾರು ಮಾತಾಡ್ಲಿಕ್ಕೆ ಏನಾರು ಜನ ಸೇರಿಸಿದ್ರೆ, ಏನಾರು ಒಂದು ಸಣ್ಣ ಪುಟ್ಟ ಬಿದ್ದಿ ಅವ್ನು ಸತ್ತಿದ್ರೆ, ಏನಾರು ರಕ್ತ ಬಂದರೆ ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಇದು ಬರೀ ಇದೇ ರಾಜಕಾರಣ ಬಿಟ್ಟರೆ ಮತ್ತು ಏನು ಅಭಿವೃದ್ಧಿ ಬೆಳಗ್ಗೆ ಏನೂ ಇಲ್ಲ ಇಲ್ಲಿ. ಯಾರೇ ಬರಲಿ, ಈಶ್ವರಪ್ಪನ ಬರಲಿ, ನಮ್ಮ ಯಾರೇ ಬಂದರೂ ಭೇದ ಜಾಸ್ತಿ. ಅವ್ರು ಹಂಗೆ ಇವ್ರು ಹಿಂಗೆ. ನಮ್ಮ ಮುಸ್ಲಿಂ ಸುಮಾರು ಮೊನ್ನೆ ಗಲಾಟೆ ಆಗಿದೆ, ಅದಕ್ಕೆ ಯಾರು ಕಾರಣ ಅಂತ ಯಾರು ಗೊತ್ತಾಗ್ತಾ ಇಲ್ಲ. ಯಾರು ಹಿಂದೂನೇ ಗಲಾಟೆ ಮಾಡಲಿ, ಮುಸ್ಲಿಮ್ಸೇ ಗಲಾಟೆ ಆಗಲಿ, ಯಾರ್ದೋ ಗೊತ್ತಾಗಲ್ಲ ಅದಕ್ಕೆ. ಅದನ್ನು ಮಾಡಿದ್ರೇ ಅವ್ರಿಗೆ ಓಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಏನಾದರೂ ಹೇಳೋಕ್ಕಾಗಲ್ಲ. ಅದನ್ನು ಓಡ್ ಅಂತ ಹೇಳಕ್ಕೆ ಬರಲ್ಲ. ಅದು ಅವ್ರವರ ಸಂತುಷ್ಟಿ. ಅದು ಮುಸ್ಲಿಮ್ಸು ಹೇಳೋ ಒಂದೇ ಅದನ್ನ ಇವರು ಈಗ ಮೊನ್ನೆ ಹಿಂದೂ ಹೊಡೆದ್ರಪ್ಪ, ಇವ್ರು ಮುಸ್ಲಿಮ್ ಇವರೇ ಮಾಡಿದ್ರೆ ಹಿಂಗೆ ಹೇಳ್ತೀರಾ?
ಹಂಗಾಗಿ ಅವ್ರು ಇವರು ಎಲ್ಲರೂ ಬೇಕು ನಮಗೆ. ಶಿವಮೊಗ್ಗ ಜಿಲ್ಲೆ ಭದ್ರಾ BJPದು ಭದ್ರಕೋಟೆನೇ. ಯಾಕಂದರೆ ಇಲ್ಲಿ ಶಿವಮೊಗ್ಗದಲ್ಲಿ BJಪಿಯವ್ರು ಬಿಟ್ಟರೆ ಬೇರೆಯವ್ರಿಗೆ ಚಾನ್ಸೇ ಇಲ್ಲ ಸರ್. ಯಾಕಂದರೆ ಆ ಥರ ಪಕ್ಷನ ಬೆಳೆಸ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ, ಆ ಥರ ಕೆಲಸಗಳು ಮಾಡಿದ್ದಾರೆ. ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ಆಗಲಿ ಯಾವುದೇ ಕಾಮಗಾರಿಗಳಲ್ಲಿ BJಪಿಯವರು ಮುಂದಿದ್ದಾರೆ, ಅನುದಾನ ತಂದಿದ್ದಾರೆ, ಮಾಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿನ ಅಳಿಯೋಕ್ಕಿಂತ ಈ ಪಕ್ಷ ಅಷ್ಟು ಕೆಲಸ ಮಾಡಿದೆ BJಪಿಯಲ್ಲಿ ಶಿವಮೊಗ್ಗದಲ್ಲಿ. ಹಾಗಾಗಿ BJಪಿಗೆ ಇಲ್ಲಿ ಫೇವರ್ ಇದೆ, ಯಾರು ನಿಂತರೂ BJಪಿಯವ್ರು ಗೆಲ್ತಾರೆ. ಆದರೆ ಕೆಲವರು ಹೇಳೋದು ಶಿವಮೊಗ್ಗ ಶಾಂತಿಯುತವಾದಂಥ ಒಂದು ನಗರ, ಆದರೆ ಇತ್ತೀಚೆಗೆ ಕೋಮುಗಲಭೆಗಳು ಮಾಡ್ತಾ ಇದ್ದಾರೆ ಅಂತ ಒಂದು ಅಸಮಾಧಾನದ ಮಾತುಗಳು. ಸರ್, ಇದು ವೈಯಕ್ತಿಕ ಕಾರಣಕ್ಕೆ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡಿ ರಾಜಕೀಯದವರು, ರಾಜಕಾರಣದವರು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಜನ ಯಾರು ಕೋಮುಗಲಭೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದಾಗಿತ್ತು ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಒಂದು ಮಾತುಗಳು. ಅಂದರೆ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶಿವಮೊಗ್ಗ ಶಾಂತಿಯುತ ನಗರ, ಆದರೆ ಕೆಲವರು ರಾಜಕೀಯಕ್ಕೋಸ್ಕರ ಇದನ್ನು ಕದಡುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳನ್ನು ಹೇಳುವಂಥದ್ದು. ಅದ್ರ ಜೊತೆಗೆ ಇದು BJಪಿಯ ಭದ್ರಕೋಟೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ನಗರದ ಹೂವಿನ ಮಾರ್ಕೆಟಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ, ಇಲ್ಲಿನ ವ್ಯಾಪಾರಸ್ಥರು ಏನು ಹೇಳ್ತಾರೆ ಅನ್ನೋಂಥನ್ನು ಕೇಳೋಣ. ಸದ್ಯ ಯಾವ್ಯಾವ ಪಾರ್ಟಿ ನಡುವೆ ಪೈಪೋಟಿ ಇದೆ ಅಂತ? ಈ ಸಲ ಆಮ್ ಆದ್ಮಿ ಪಾರ್ಟಿ ಬೇರೆ ಬಂದಿದೆ. ನಾವು 190% BJಪಿ ಹೊಡಿತೀವಿ, ಇಲ್ಲಿ ಬಿಡಲ್ಲ. BJಪಿ ಮತ್ತೆ ಗೆಲ್ಲುತ್ತೆ. ಈಶ್ವರಪ್ಪ ಕೆಲಸಕ್ಕಿಂತಲೂ ಕಾಂಟ್ರವರ್ಸಿನ ಜಾಸ್ತಿ ಮಾತಾಡ್ತಾರೆ ಅಂತಾರಲ್ಲ? ಅಲ್ಲ, ಕಾಂಟ್ರವರ್ಸಿ ಮಾತಾಡ್ತಾರೆ. ನಾವು ಯಡಿಯೂರಪ್ಪರ ಮಕ್ಕ ನೋಡ್ಕೊಂಡು ಓಟ್ ಹಾಕ್ಲೇಬೇಕಲ್ಲ. ಈಶ್ವರಪ್ಪ ಅವ್ರು ನೋಡಿದಿರ ತಾವು? ಏನು ನೋಡಿದ್ದೀವಿ ಸುಮ್ಮನೆ. ಏನಾದರೂ ಕೆಲಸ ಮಾಡಿದಾರಾ? ಏನು ಶಿವಮೊಗ್ಗಕ್ಕೆ ಬೇಕಾದಷ್ಟು ಇಂಪ್ರೂವ್ ಮಾಡಿದ್ದೀನಿ ಅಂತಾರೆ, ಮಾಡಿದ್ದಾರೆ. ಅದೆಲ್ಲ ನಮ್ಮ ರಾಜಕೀಯದವ್ರಿಗೆ ಗೊತ್ತಾಗುತ್ತೆ, ನಮ್ಮಂಥ ಸಣ್ಣ ಬಿಸ್ನೆಸ್ ಪೀಪಲ್ಗೆ ಏನು ಗೊತ್ತಾಗುತ್ತೆ ಹೇಳ್ರಿ. ಎಲೆಕ್ಷನ್ ಬರ್ತಾ ಇದೆ, ಹೆಂಗಿದೆ ಟ್ರೆಂಡ್ ಇಲ್ಲಿ? ಏನಿದೆ ಏನಿಲ್ಲಪ್ಪ. ಈಶ್ವರಪ್ಪ ಅವರು ಸಮಸ್ಯೆಗಳು ಸ್ಪಂದಿಸಿದಾರಾ? ನೋಡಿದಿರ ಹೋಗ್ಲಿ ಈಶ್ವರಪ್ಪ ಅವರು? ಯಾಕೆ ನೋಡಿಲ್ಲ, ಅವ್ರ ಓಂ ಶಕ್ತಿಗಿಲ್ಲ, ಅವ್ರ ಜೊತೆಲೆ ಹೋಗಿ ಬರೋದು. ಹೌದಾ? ಹಂಗಾದ್ರೆ ನೀವು ಈಶ್ವರಪ್ಪ ಅವ್ರ ಫ್ಯಾನು? ಮತ್ತೆ ಅವಾಗಿಂದನೂ ಅಷ್ಟೇ ಅಣ್ಣ. ಅಲ್ಲ, ಈ ಥರದ ಸಮಸ್ಯೆಗಳು ಹೇಳಿದ್ರೆ ಸ್ಪಂದಿಸಿದಾರ ಈಶ್ವರಪ್ಪ ಅವರು? ಅವ್ರ ಪಾಪ ಮನೆ ಹತ್ರ ಹೋದ್ರೂ ಪಾಪ ಹೆಣ್ಮಕ್ಳು ಹೊರಗಡೆ ನಿಂತ್ಕೊಂಡಿದ್ದಾರೆ, ಒಳಗಡೆ ಕರೀರಿ ಅಂತ ಕರೀತಾರೆ. ಸುಳ್ಳು ಹೇಳ್ಬಾರ್ದು ಅವ್ರ ಬಗ್ಗೆ. ನಾವು ಹೊರಗಡೆ ನಿಂತ್ಕೊಂಡಿದ್ರು ಒಳಗಡೆ ಕರೀತಾರೆ. ಕಾಂಗ್ರೆಸ್ ಅವ್ರು ಯಾರಾದ್ರೂ ನಿಮ್ಮ ಸಮಸ್ಯೆಗಳು ಸ್ಪಂದಿಸಿದಾರಾ? ಲಾಸ್ಟ್ ಬಂದಿಲ್ಲ, ಕಾಂಗ್ರೆಸ್ ಅವ್ರು ಯಾರು ಈ ಕಡೆ ಬಂದಿಲ್ಲ. ಕಾಂಗ್ರೆಸ್ನವರು JDSನವ್ರು ಬಂದು ಯಾರೂ ನಮಗೆ ತಲೆನೋವು ಮಾಡಲ್ಲ. ಎಲ್ಲೋದ್ರೂ ಕುತ್ಕೊಂಡು ವ್ಯಾಪಾರ ಮಾಡಲಿ ಅಂತ. ಈ ಇದು ಬಂತು ಅಂದರೆ BJಪಿ ಬಂತು ಅಂದರೆ ನಮಗೆ ತೊಂದರೆ. ಬಡವ್ರ ಬಗ್ಗೆ ಆಧಾರ ಅಲ್ಲ, ಮಾಡ್ತೀವಿ ಅಂತ ಮೋದಿ ಸರಿಯಾಗಿ ಮಾಡಿಬಿಟ್ರು. ಏನು ಗ್ಯಾಸ್ ನೋಡಿದ್ರೆ 1,500 ರೂಪಾಯಿ, ಅಕ್ಕಿ ನೋಡಿದ್ರೆ ರೇಟು, ಬೇಳೆ ನೋಡಿದ್ರೆ ರೇಟು, ಎಣ್ಣೆ ನೋಡಿದ್ರೆ 200 ರೂಪಾಯಿ ಲೀಟ್ರು. ಯಾವ್ದು ಒಂದು ಉಪ್ಪಿನ ಎಣ್ಣೆ ಮುಂದಿದ್ದಕ್ಕೆ ತಿಳ್ಕೊ. ಇದ್ರಾಗ 10 ರೂಪಾಯಿ ದುಡ್ಕೊಂಡು ತಿನ್ನೋದೇ ಕಷ್ಟ ಆಗ್ಬಿಟ್ಟೈತೆ. ಮಕ್ಳು ಓದ್ಸೋದ, ನಾವು ಜೀವನ ಮಾಡೋದ, ಏನು ಮಾಡೋದು? ಎಲ್ಲಿ ಕೂತ್ಕೊಂಡ್ರೆ ಎಬ್ಬರಿಸ್ತಾರೆ ಓಡಿಸ್ತಾರೆ, ಎಲ್ಲಿ ಕೂತ್ಕೊಂಡ್ರೆ ಎಬ್ಬರಿಸ್ತಾರೆ ಓಡಿಸ್ತಾರೆ. ಯಾರು ಅವ್ರ ಅಧಿಕಾರ ಐತೆ ಮಾಡ್ತಾರೆ, ಇನ್ನೇನು ಮಾಡಂಗೈತೆ ಹೇಳ್ರಿ. ಎಲೆಕ್ಷನ್ ಟ್ರೆಂಡ್ ಇಲ್ಲಿ ಸರ್, ಎಲೆಕ್ಷನ್ ಟ್ರೆಂಡು ಹೇಗಿದೆ ಅಂತ ಹೇಳೋದ್ರ ಬಗ್ಗೆ, ಈ ಕ್ಷೇತ್ರಕ್ಕೆ ಹಗಲಿರುಳು ಕೆಲಸ ಮಾಡಿದ್ರು ಯಡಿಯೂರಪ್ಪನವರೇ. ಈ ಕ್ಷೇತ್ರದ ಒಂದು ಶಿವಮೊಗ್ಗ ಜಿಲ್ಲೆಯ ಕಲ್ಲುಗಳು ಯಡಿಯೂರಪ್ಪನವರ ಒಂದು ಹೆಸರನ್ನು ಹೇಳ್ತದೆ. ಅವ್ರ ಹೆಸರು ನಾಮಾಂಕಿತ ಮಾಡಬೇಕಿತ್ತು ಏರ್ಪೋರ್ಟಿಗೆ, ಮಾಡಲಿಲ್ಲ. ಆದರೆ ರಾಷ್ಟ್ರಕವಿ ಕುವೆಂಪು ಅವರು ಈ ದೇಶದ ಒಳ್ಳೆಯ ಕವಿ, ಶ್ರೇಷ್ಠ ಕವಿ, ಅವರ ಹೆಸರನ್ನು ಮಾಡಿದರೆ. ಆದರೆ ಯಡಿಯೂರಪ್ಪನವ್ರು ನಿಜವಾಗ್ಲೂ ಗ್ರೇಟು. ಯಾಕೆಂದರೆ ಅವರ ಹೆಸರು ಇವತ್ತು ಅಚ್ಚಳಿಯದೇ ಉಳಿದಿದೆ. ಎಲೆಕ್ಷನ್ನು ಬರ್ತದೆ ಹೋಗುತ್ತೆ, ಆದರೆ ಈ ಸರಿ ಒಳ್ಳೆಯ ವಿದ್ಯಾರ್ಥಿನ ಆಯ್ಕೆ ಮಾಡಬೇಕನ್ನೋದು ನನ್ನ ಅನಿಸಿಕೆ. ಈ ಬಾರಿ ಯಡಿಯೂರಪ್ಪ ಅವ್ರನ್ನ ಹಂಗಾದ್ರೆ ನಡ್ಕೊಂಡಿರುವಂಥ ಒಂದು ರೀತಿ, BJಪಿ ನಡೆಸ್ಕೊಂಡಿರುವಂಥ ಒಂದು ರೀತಿ ಈ ಬಾರಿ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತೆ ಸರ್. ಆ ಯಡಿಯೂರಪ್ಪನವರು ಇಡೀ ಕರ್ನಾಟಕದಲ್ಲಿ ಈ BJಪಿಯನ್ನು ಹುಟ್ಟಿ ಬೆಳೆಸಿದವರೇ ಯಡಿಯೂರಪ್ಪನವರು. ನಮ್ಮ ಕ್ಷೇತ್ರದ ಯಡಿಯೂರಪ್ಪ ಇದ್ದಾರಲ್ಲ, ಅವರು ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಯಾರೇ ಬಂದ್ರೂ ಇಲ್ಲಿ ವಿನ್ ಆಗಕ್ಕೆ ಚಾನ್ಸೇ ಇಲ್ಲ. ಹಂಗಾಗಿ ಇಲ್ಲಿ ನಮ್ಮ BJಪಿನೇ ವಿನ್ ಆಗೋದು. ಹಂಗಾಗಿ ಒಳ್ಳೆ ಕೆಲಸ ಇದೆ ನೋಡಿ. ರೋಡೆಲ್ಲ ಅವರೇ ಮಾಡಿರೋದು. ಇಂಥ ರೋಡ್ ನಾವು ನೋಡೋಕ್ಕೆ ಆಗಿದ್ದಿಲ್ಲ. BJಪಿ ಕೆಲಸ ಮಾಡಿದ್ರು BJಪಿ ಕೊಡ್ತೀವಿ, ಕಾಂಗ್ರೆಸ್ ಅವ್ರ ಕೆಲಸ ಮಾಡಿದ್ರು ಕಾಂಗ್ರೆಸ್ ಅವ್ರಿಗೆ ಕೊಡ್ತೀವಿ. ಯಾರೇ ಕೆಲಸ ಮಾಡಲಿ, ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಆ ಥರ. ಹಾಗಾದರೆ ನಿಮ್ಮ ಪ್ರಕಾರ BJಪಿ ಅವಧಿಯಲ್ಲಿ ಕೆಲಸ ಆಗಿದೆ, ಈ ಭಾಗದಲ್ಲಿ ಕೆಲಸ ಆಗಿದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವು ಅವರಿಗೆ ಕೊಡೋದು. ಇದಾಗಿತ್ತು ಇಲ್ಲಿನ ಮಾರಾಟ ಮಾಡುವಂತಹ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಹೂವಿನ ಮಾರಾಟಗಾರರಾಗಿರ್ಬೋದು, ತಮ್ಮ ಸಮಸ್ಯೆಗಳನ್ನು ಹೇಳೋದರ ಜೊತೆಗೆ
ತಮ್ಮ ಭವಿಷ್ಯವನ್ನು ರೂಪಿಸುವಂತಹ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡುವಂಥವ್ರು ಆಗಬೇಕು ಅನ್ನೋಂಥ ಸಹಜವಾಗಿ ಒಂದು ಸ್ವಲ್ಪ BJP ಪರ ಹೆಚ್ಚು ಒಲವು ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅವ್ರು ಏನಾದರೂ ಕೆಲಸ ಮಾಡಿದಾರಾ ಶಿವಮೊಗ್ಗಕ್ಕೆ? ಮಾಡಿದ್ದಾರೆ ಮೇಘನ ಆಸ್ಪತ್ರೆಯಲ್ಲೆಲ್ಲ ಫೆಸಿಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಶಿವಮೊಗ್ಗದಲ್ಲಿ ಎಲ್ಲೋದ್ರೂ ಅವ್ರ ಕಡೆಯಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ, ಇಲ್ಲ ಸಮಸ್ಯೆ ಇಲ್ಲ. ಇಲ್ಲಿ BJPನೇ ಬರೋದು. ಈಶ್ವರಪ್ಪ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನೋಡಿದಾಗ ಕಣ್ಣಿದ್ರೆ ನಡೀತಿದ್ದಾವೆ. BJP ಬಂದೇ ಬರುತ್ತೆ. ಇಲ್ಲಿ ಶಿವಮೊಗ್ಗದಲ್ಲಿ BJP ಬಂದು ಬರುತ್ತೆ. ಈಶ್ವರಪ್ಪ ಅವರು ನೀವು ಅಂದ್ಕೊಂಡಷ್ಟು ಕೆಲಸ ಮಾಡಿದ್ದಾರೆ ಈ 5 ವರ್ಷದಲ್ಲಿ? ಕೆಲಸ ನಡೀತಿದೆ, ಅಂದ್ಕೊಂಡಷ್ಟು ಯಾರೂ ಮಾಡೋಕ್ಕಾಗಲ್ಲ. ಅವರು ಹೇಳಿದಷ್ಟು ಅರ್ಧದಷ್ಟು ಅಂತೂ ಮಾಡ್ತಾಯಿದ್ದಾರೆ. ಇವ್ರಿಗಿಂತ ಯುವಕರು ಇವಾಗಿನಾರ ಆಡಳಿತ ಮಾಡಿದ್ರೇ ಬೆಟರ್. ಯುವಕರ ಕೈಯಲ್ಲಿ ಕೊಡ್ಬೇಕು ಇವಾಗ. ಇದಾಗಿತ್ತು ಶಿವಮೊಗ್ಗ ಜನರ ನಾಡಿ ಮಿಡಿತ. ಅಂದರೆ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಬಹುತೇಕ ಜನರು ಇಲ್ಲಿ BJP ಪರ ಒಲವಿದೆ ಅನ್ನುವಂಥದ್ದನ್ನು. ಈಶ್ವರಪ್ಪ ಅವರು ಏನೇ ಹೇಳಿಕೆಗಳು ಕೊಟ್ಟರೂ ಕೂಡ ಶಿವಮೊಗ್ಗ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕಡೆಗಣನೆ ಮಾಡಿಲ್ಲ ಅನ್ನುವಂಥದ್ದು. ಇದಾಗಿತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಜಿದ್ದಾಜಿದ್ದಿ ರಿಪೋರ್ಟ್. ಒಂದು ಕಡೆ ಈಶ್ವರಪ್ಪ ಅವರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಜನರ ಆಕ್ರೋಶ ಮತ್ತು ಅಸಮಾಧಾನ ಇದೆ. ಆದರೆ ಸದ್ಯಕ್ಕೆ ಸಂಘಟನೆ ವಿಚಾರದಲ್ಲಿ BJP ಮುಂದೆ ಇದೆ ಅನ್ನುವಂಥದ್ದನ್ನು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ದೂರ ಇಲ್ಲ. ಕಾಂಗ್ರೆಸ್ಸು ಕೂಡ ಸಂಘಟನಾತ್ಮಕವಾಗಿ ಇನ್ನಷ್ಟು ಚುರುಕು ಕೊಟ್ಟರೆ ಉತ್ತಮವಾದಂತಹ ಒಂದು ಪೈಪೋಟಿ ಕೊಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರದ ಮಾತುಗಳು ಇಲ್ಲಿ ಕೇಳಿಬರ್ತಾ ಇದ್ದಾವೆ. ಇದು ಇವತ್ತಿನ ವಿಶೇಷ. ವಿಸ್ತಾರ ನ್ಯೂಸ್, ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.